ಸ್ನೇಹಿತರೆ, ಮುಂಬೈ ವಿರುದ್ಧ ಸೋತು ಐಪಿಎಲ್ನಿಂದ ಆಲ್ಮೋಸ್ಟ್ ಹೊರಗಾದ ನಂತರ ಸೂರ್ಯಕುಮಾರ್ ಯಾದವ್ನ ಬ್ಯಾಟಿಂಗ್ ಹಾಗೂ ಪಾಂಡ್ಯನ ಬೌಲಿಂಗ್ ಮತ್ತು ನಾಯಕತ್ವದ ಮೇಲೆ ಕೋಪಗೊಂಡ ಪ್ಯಾಟ್ ಕಮಿನ್ಸ್ ಅವರು ನೀಡಿದರು ಆಘಾತಕಾರಿ ಹೇಳಿಕೆ. ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಹಾಗೂ ಪ್ಯಾಟ್ ಕಮಿನ್ಸ್ ನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024ರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಹೈದರಾಬಾದ್ ಹಾಗೂ ಮುಂಬೈ ನಡುವೆ ವಾಂಖೇಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 173 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಹೈದರಾಬಾದ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಬಂದ ಮುಂಬೈ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು 7 ವಿಕೆಟ್ ನಿಂದ ಗೆದ್ದುಕೊಂಡಿತು. ಹಾಗೂ ಮುಂಬೈ ವಿರುದ್ಧ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಪ್ಯಾಟ್ ಕಮಿನ್ಸ್ ಅವರು ಮಾತನಾಡುವ ಮೂಲಕ ಮುಂಬೈ ವಿರುದ್ಧ ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2 ಅಂಕವನ್ನು ಅಕ್ವೈರ್ ಮಾಡಲು ನಾವು ಸಿದ್ಧವಾಗಿದ್ದೋ ಹಾಗೂ ಮೊದಲಿನ ಹಾಗೆ ಮುಂಬೈ ತಂಡವನ್ನು ಮತ್ತೊಮ್ಮೆ ಮಂಡಿಯೂರುವಂತೆ ಮಾಡಿ ಪಂದ್ಯವನ್ನು ಗೆದ್ದುಕೊಳ್ಳುತ್ತೇವೆ ಎಂದು ಕೂಡ ನಾವು ಬಹಳ ಓವರ್ ಕಾನ್ಫಿಡೆಂಟ್ ಆಗಿದ್ದೋ. ಇಂದು ನಮ್ಮ ತಂಡದ ಓವರ್ ಕಾನ್ಫಿಡೆಂಟ್ ಹಾಗೂ ಮುಂಬೈಯನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ ಕಾರಣವೇ ನಾವು ಪಂದ್ಯದಲ್ಲಿ ಹೀನಾಯವಾಗಿ ಸೋತು. ಮತ್ತು ಅಷ್ಟೇ ಅಲ್ಲದೆ ಇಂದು ನಮ್ಮ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಫ್ಲಾಪ್ ಆದ ಕಾರಣ ನಮ್ಮ ತಂಡ ಒಂದು ಉತ್ತಮವಾದ ಟಾರ್ಗೆಟ್ ಅನ್ನು ಬಾರಿಸುವಲ್ಲಿ ಕೂಡ ವಿಫಲವಾಯಿತು. ಆದರೆ ಮತ್ತೊಂದು ಕಡೆ ಇಂದು ಮುಂಬೈ ತಂಡದ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಆಡಿದ ಸೂರ್ಯಕುಮಾರ್ ಯಾದವ್ ಅವರು ಮಿಡಲ್ ಆರ್ಡರ್ ನಲ್ಲಿ ಬಿರುಗಾಳಿಯಾದ ಬ್ಯಾಟಿಂಗ್ ಅನ್ನು ಆಡಿದ ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಹೈದರಾಬಾದ್ ತಂಡದ ಮೇಲೆ ಪ್ರೆಷರ್ ಅನ್ನು ಉಂಟು ಮಾಡಿ ಸೋಲಬೇಕಿದ್ದ ಮುಂಬೈ ತಂಡವನ್ನು ಏಕಾಂಗಿಯಾಗಿ ನಿಂತು ಗೆಲ್ಲಿಸಿದರು. ಹಾಗೂ ಅಷ್ಟೇ ಅಲ್ಲದೆ ಕಳೆದ ಹಲವು ಪಂದ್ಯಗಳಿಂದ ಕಳಪೆಯಾದ ನಾಯಕತ್ವವನ್ನು ಮಾಡುತ್ತಿದ್ದ ಹಾರ್ದಿಕ್ ಪಾಂಡ್ಯ ಅವರು ಇವತ್ತಿನ ಪಂದ್ಯದಲ್ಲಿ ಉತ್ತಮವಾದ ನಾಯಕತ್ವವನ್ನು ಮಾಡುವ ಮೂಲಕ ಮುಂಬೈ ತಂಡವನ್ನು ಗೆಲ್ಲಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದರು ಎಂದು ಹೇಳಿದರು. ಸ್ನೇಹಿತರೆ, ಇಂದು ಸೂರ್ಯಕುಮಾರ್ ಯಾದವ್ ಅವರ ಉತ್ತಮವಾದ ಬ್ಯಾಟಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.